ಪೊಲೀಸರಿಂದ ಭರ್ಜರಿ ಕಾರ್ಯಾಚರಣೆ ಮಾಡಲಾಗಿದೆ. ಗಾಂಜಾ ಪೆಡ್ಲರ್ಗಳಿಂದ 8 ಕೆಜಿ 385 ಗ್ರಾಂ ಗಾಂಜಾ ಜಪ್ತಿ ಮಾಡಲಾಗಿದೆ. ಇನ್ನು 4.20 ಲಕ್ಷ ರೂಪಾಯಿ ಮೊತ್ತದ ಗಾಂಜಾ ಮಾರಾಟಕ್ಕೆ ಇವರು ಯತ್ನಿಸಿದ್ರು ಅನ್ನುವಂತಹ ಮಾಹಿತಿ ಸಿಕ್ಕಿದೆ. ಅಮಾನಿಕೆರೆ ಬಳಿ ಗಾಂಜಾ ಮಾರಾಟವನ್ನ ಮಾಡ್ತಾ ಇದ್ರು ಇಬ್ರು. ತುಮಕೂರು ನಗರದ ಹೊರಪೇಟೆಯ ಆರ್ ಆದಿತ್ಯ, ಕುಂಟಯ್ಯನಪಾಳ್ಯದ ಜಿ ಪ್ರತಾಪ್ ಇಬ್ಬರನ್ನ ಪೊಲೀಸರು ವಶಕ್ಕೆ ಪಡೆದುಕೊಂಡಿದ್ದಾರೆ. ಕಾರ್ಮಿಕರು ಹಾಗೆ ವಿದ್ಯಾರ್ಥಿಗಳೇ ಇವರ ಟಾರ್ಗೆಟ್ ಆಗಿತ್ತು. ತುಮಕೂರು ನಗರ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಬಂಧಿತರಿಂದ ಬರೋಬ್ಬರಿ 4 ಲಕ್ಷ ರೂಪಾಯಿ ಮೌಲ್ಯದ 8 ಕೆಜಿ 385 ಗ್ರಾಂ ಗಾಂಜಾ ಜಪ್ತಿ ಮಾಡಿಕೊಳ್ಳಲಾಗಿದೆ. ಕೈಗಾರಿಕಾ ಪ್ರದೇಶ ಹಾಗೆ ಕಾಲೇಜುಗಳ ಬಳಿಯೇ ಗಾಂಜಾ ಮಾರಾಟವನ್ನ ಮಾಡ್ತಾ ಇದ್ರು ಈ ಆರೋಪಿಗಳು. ಕೂಲಿ ಕಾರ್ಮಿಕರು ಹಾಗೆ ವಿದ್ಯಾರ್ಥಿಗಳನ್ನ ಟಾರ್ಗೆಟ್ ಮಾಡಿದಂತಹ ಗಾಂಜಾ ಪೆಡ್ಲರ್ಸ್ ತುಮಕೂರು ನಗರ ಠಾಣೆಯಲ್ಲಿ ಒಟ್ಟಾರೆಯಾಗಿ ಒಂದು ಪ್ರಕರಣ ದಾಖಲಾಗಿದೆ. ನಮ್ಮ ಟೌನ್ ಪೊಲೀಸ್ ಸ್ಟಾಫ್ ಒಂದು ಒಳ್ಳೆ ಕಾರ್ಯಾಚರಣೆ ಮಾಡಿದ್ದಾರೆ. ನಮ್ಮ ಈ ಅಮಾನಿಕೆರೆ ಮಣ್ಣು ರೋಡಲ್ಲಿ ಇಬ್ಬರು ಗಾಂಜಾ ಮಾರಾಟ ಮಾಡ್ತಾ ಇದ್ರು ಅನ್ನೋಂಥ ಮಾಹಿತಿ ಮೇಲೆ ಇಮಿಡಿಯೇಟಾಗಿ ಸ್ಪಾಟ್ಗೆ ನಮ್ಮ ಮಂಜುಳಾ PSI ಅವರು ಮತ್ತು ಅವರ ತಂಡ ಹೋಗಿದಾಗ ಅಲ್ಲಿ ಇಬ್ಬರು ಸುಮಾರು 8 ಕೆಜಿ 385 ಗ್ರಾಮ್ ಗಾಂಜಾ ಸಿಕ್ಕಿದೆ, ಸೀಸ್ ಆಗಿದೆ. ಸೊ ಇಮಿಡಿಯೇಟಾಗಿ ಆ ಇಬ್ಬರು ಅಕ್ಯೂಸ್ಡ್ಗಳನ್ನು ಅರೆಸ್ಟ್ ಮಾಡಲಾಗಿದೆ. ಸೊ ಆದಿತ್ಯ ಆರ್ ಮತ್ತು ಪ್ರತಾಪ್ ಜಿ ಅವರು. ಸೊ ಆದಿತ್ಯ ಆರ್ ಅನ್ನೋನು ಇಲ್ಲಿ ನಮ್ಮ ಹೊರಪೇಟೆ ತುಮಕೂರು ಟೌನ್ ವಾಸ್ತವ್ಯ, ಮತ್ತು ಪ್ರತಾಪ್ ಜಿ ಅನ್ನೋರು ನಮ್ಮ ಹುಲಿಯೂರು ದುರ್ಗ ಹೋಬಳಿ ಕುಣಿಗಲ್ ತಾಲೂಕು ಅವರು. ಈ ಇಬ್ಬರು ಸೇರಿ ಈ ಹಣಕ್ಕಾಗಿ ಈ ಮಾರಾಟ ಮಾಡ್ತಾ ಇರೋ ತಿಳಿದು ಬಂದಿದೆ. ಸೊ ಇಮಿಡಿಯೇಟಾಗಿ ನಾವು ಹೋಗಿ ಸೆಕ್ಯೂರ್ ಮಾಡಿ ಅವ್ರನ್ನ ಅರೆಸ್ಟ್ ಮಾಡಲಾಗಿದೆ. ಇದು ಒಂದು ನಾವು ಏನು ನಶಾಮುಕ್ತ